ಇಡೀ ರಾಜ್ಯದಲ್ಲಿ ಯಾವುದೇ ಜಲಾಶಯದಲ್ಲಿ ನೀರಿಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಇರ್ತಕ್ಕಂಥ ಮಧ್ಯೆ ಹೊಡೆದು ಹಾಳಾಗಿದೆ. 10% ಸಹ ಫಸಲು ಬರುವಂಥ ಚಾನ್ಸಸ್ ಇಲ್ಲ. ಇನ್ನೆಂದೂ ಇಲ್ಲಂಥ ಭೀಕರ ಬರಗಾಲ ಇದ್ದರೂ ಸಹ ಈ ಸರ್ಕಾರ ಮೌನವಾಗಿದೆ. ಇದುವರೆಗೆ ಏನು ತೀರ್ಮಾನವನ್ನು ತಗೊಂಡಿಲ್ಲ. ನಮ್ಮ ಒತ್ತಾಯ ಮಾಡ್ತೇವೆ, ಈ ಸರ್ಕಾರಕ್ಕೆ ಪ್ರತಿ ರೈತನಿಗೆ ಕನಿಷ್ಠ ಒಂದು 50,000 ಆದರೂ ಸಹ ಒಂದು ಪರಿಹಾರ ಕೊಡೋದನ್ನು ನೆರವಿಗೆ ಬಂದರೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ. ಆ ಕೆಲಸನಾದರೂ ಮಾಡಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡಿದ್ದಾರೆ. ಇತ್ತನೇ ರಾಮಚಂದ್ರೇಗೌಡರು ಯಾವ ರೀತಿ ಜೀವನ ನಡೆಸಿದ್ರು, ಯಾವ ರೀತಿ ಒಡನಾಟ ನಡೆಸಿದ್ರು, ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಅವರ ಜೀವನ ಪೂರ್ತಿ ದುಡಿದ್ರು ಅನ್ನೋದನ್ನು ಮಾನವಿಕವಾಗಿ ಅವರ ಸಂಬಂಧಗಳಿದ್ದಂಥ ಚಿತ್ರಗಳನ್ನು ಬಿಡಿಸಿಟ್ಟಿದ್ದಾರೆ. ರಾಮಚಂದ್ರೇಗೌಡ ನಮ್ಮ ಒಡನಾಟ ನಮ್ಮೆಲ್ಲರ ಸ್ನೇಹಿತರ ಜೊತೆಗೆ ಒಂದು ನಾನು ರಾಮಚಂದ್ರೇಗೌಡರನ್ನು ಸೈಕಲ್ ಪಕ್ಷವನ್ನು ಕಳ್ಕೊಂಡಿದ್ದೀವಿ. ಇತ್ತೀಚೆಗೆ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಇಡೀ ರಾಜ್ಯದಲ್ಲಿ ಯಾವುದೇ ಜಲಾಶಯದಲ್ಲಿ ನೀರಿಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಇರ್ತಕ್ಕಂಥ ಮಧ್ಯೆ ಹೊಡೆದು ಹಾಳಾಗಿದೆ. 10% ಸಹ ಫಸಲು ಬರುವಂಥ ಚಾನ್ಸಸ್ ಇಲ್ಲ. ಇನ್ನೆಂದೂ ಇಲ್ಲಂಥ ಭೀಕರ ಬರಗಾಲ ಇದ್ದರೂ ಸಹ ಈ ಸರ್ಕಾರ ಮೌನವಾಗಿದೆ. ಇದುವರೆಗೆ ಏನು ತೀರ್ಮಾನವನ್ನು ತಗೊಂಡಿಲ್ಲ. ನಮ್ಮ ಒತ್ತಾಯ ಮಾಡ್ತೇವೆ, ಈ ಸರ್ಕಾರಕ್ಕೆ ಪ್ರತಿ ರೈತನಿಗೆ ಕನಿಷ್ಠ ಒಂದು 50,000 ಆದರೂ ಸಹ ಒಂದು ಪರಿಹಾರ ಕೊಡೋದನ್ನು ನೆರವಿಗೆ ಬಂದರೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ. ಆ ಕೆಲಸನಾದರೂ ಮಾಡಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡಿದ್ದಾರೆ. ಇತ್ತನೇ ರಾಮಚಂದ್ರೇಗೌಡರು ಯಾವ ರೀತಿ ಜೀವನ ನಡೆಸಿದ್ರು, ಯಾವ ರೀತಿ ಒಡನಾಟ ನಡೆಸಿದ್ರು, ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಅವರ ಜೀವನ ಪೂರ್ತಿ ದುಡಿದ್ರು ಅನ್ನೋದನ್ನು ಮಾನವಿಕವಾಗಿ ಅವರ ಸಂಬಂಧಗಳಿದ್ದಂಥ ಚಿತ್ರಗಳನ್ನು ಬಿಡಿಸಿಟ್ಟಿದ್ದಾರೆ. ರಾಮಚಂದ್ರೇಗೌಡ ನಮ್ಮ ಒಡನಾಟ ನಮ್ಮೆಲ್ಲರ ಸ್ನೇಹಿತರ ಜೊತೆಗೆ ಒಂದು ನಾನು ರಾಮಚಂದ್ರೇಗೌಡರನ್ನು ಸೈಕಲ್ ಪಕ್ಷವನ್ನು ಕಳ್ಕೊಂಡಿದ್ದೀವಿ. ಇತ್ತೀಚೆಗೆ ಆತ್ಮಕ್ಕೆ ಶಾಂತಿ ಕೊಡ್ತೇನೆ.